Well, ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಒನ್ ಮೋರ್ ಸೆಷನ್ ಆಫ್ ಟ್ರಿಗ್ನಾಮೆಟ್ರಿ. ಈ ಸೆಷನ್ ಅಲ್ಲಿ ಐ ಆಮ್ ಲುಕಿಂಗ್ ಫಾರ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ವಿಲ್ ಬಿ ರಿಕಾರ್ಡೆಡ್ as a compound angle ಅಂತ ಕರಿತೀವಿ ನಾವು. ಇದನ್ನ ಏನು ಕರಿತೀವಪ್ಪ ಅಂದ್ರೆ ಇಟ್ ಈಸ್ ಸೆಡ್ ಟು ಬಿ ಎ ಕಾಂಪೌಂಡ್ ಆಂಗಲ್. ಕಾಂಪೌಂಡ್ ಆಂಗಲ್ ಅಂತ ಕರಿತೀವಿ. ಪರೀಕ್ಷಾ ದೃಷ್ಟಿಯಿಂದ 6 ಮಾರ್ಕ್ಸ್ ನಲ್ಲಿ ಕಂಪಲ್ಸರಿ ಕ್ವಶನ್ 100% ಕೇಳ್ತಾರೆ. 100% ಕೇಳ್ತಾರೆ. ಹಾಗಾಗ್ಬಿಟ್ಟು ದಿಸ್ ಸೀಮ್ಸ್ ಟು ಬಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಶನ್. ಬಹಳ ಮುಖ್ಯವಾಗಿರ್ತಕ್ಕಂಥ ಡಿರೈವೇಶನ್. ಓಕೆ, ನಾ ಬಿಫೋರ್ ಡೂಯಿಂಗ್ ದಿಸ್, ಅದು ಓದೋದಕ್ಕಿಂತ ಮುಂಚೆ ಒಂದು ಐಡಿಯಾ ಕೊಟ್ಟಿರ್ತೀನಿ ನಾನು, ಯಾವ ಥರ ಪಾಯಿಂಟ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಚೆಕ್ ಮಾಡೋಣ. ಓಕೆ, ಫಾರ್ ಎಕ್ಸಾಂಪಲ್, if we consider that this is a coordinate axis and a point P, ಇದಕ್ಕೆ ನೋಡಿ ಒಂದು ಪರ್ಪೆಂಡಿಕ್ಯುಲರ್ ಬಂದ್ರೆ ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ x, ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಎಷ್ಟಪ್ಪ y ಇರುತ್ತೆ. ಬಿಕಾಸ್ ದಿಸ್ ಇಸ್ ಪಾಸಿಟಿವ್ x ಆಕ್ಸಿಸ್, ಇದು ಪಾಸಿಟಿವ್ ಆಕ್ಸಿಸ್. ಈ ಪಾಯಿಂಟ್ ನ x, y ಅಂತ ಕರಿತೀವಿ. x, y ಗೊತ್ತಾಗ್ತಿದೆಯಾ? ದಟ್ ಇಸ್ ದಿ ಪಾಯಿಂಟ್ ರೆಪ್ರೆಸೆಂಟೇಷನ್. ಈಗ ನನಗೆ ಪಾಯಿಂಟ್ ಸರ್ಕ್ಯುಲರ್ ಮೆಜರ್ಮೆಂಟ್ ಅಲ್ಲಿ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಚೆಕ್ ಮಾಡೋಣ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪರ್ಪೆಂಡಿಕ್ಯುಲರ್ ಜಾಯಿನ್ ಮಾಡ್ತೀನಿ ಓಪಿನ. ದಿಸ್ ಈಸ್ ಯುವರ್ ರೆಕ್ಟಾಂಗಲ್. ಓಕೆ, ಲೆಟ್ ಮಿ ಟು ಕನ್ಸಿಡರ್ ದಟ್ ದಿಸ್ ಇಸ್ ಎ ಡಿಸ್ಟೆನ್ಸ್ 1 ಅಂತ ಇಟ್ಕೊಳ್ತೀನಿ. 1 ಅಂತ ಇಟ್ಕೊಳ್ಳಿ. ಆವಾಗ ಎಷ್ಟಾಗುತ್ತೆ? ಐ ವಾಂಟ್ ಟು ಕ್ಯಾಲ್ಕುಲೇಟ್ OX ಬೇಕು ಅಂದ್ರೆ x ವ್ಯಾಲ್ಯೂ ಬೇಕು, OY ಬೇಕು ಅಂದ್ರೆ ಏನ್ ಬೇಕು? y ವ್ಯಾಲ್ಯೂ ಬೇಕು. OAB ಅಂತ ಕರೆಯೋಣ ಬೇಕಾದಂತ ರೆಪ್ರೆಸೆಂಟೇಟಿವ್. OA is the value of x, AB is the value of y. ಅರ್ಥ ಆಗ್ತಿಲ್ವಾ? ಏನು ಕ್ಯಾಲ್ಕುಲೇಟ್ ಮಾಡ್ತೀನಿ? OA ಬೇಕು ಅಂದ್ರೆ ಈ ಟ್ರಯಾಂಗಲ್ ನೋಡ್ರಿ, ಆ ಟ್ರಯಾಂಗಲ್ OAB ಟ್ರಯಾಂಗಲ್ ನಲ್ಲಿ ಇದು ಅಡ್ಜಸೆಂಟ್ ಸೈಡ್ ಆಗಿದೆ. cos θ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕನ್ಸಿಡರ್ ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ θ ಅಂತ ತಗೊಂಡ್ರೆ cos θ is equal to adjacent by hypotenuse OA divided by OB. Correct enough? So what is OA? Is x. Therefore cos θ is equal to x divided by OB is to 1 tane. So now I can say that x is equal to cos θ. x ಎಷ್ಟು ಬರ್ತದೆ? cos θ ಬರ್ತದೆ. I want to calculate AB ಬೇಕು ಅಂದ್ರೇನು? y ಬೇಕು. x ಗೊತ್ತಾಯ್ತಾನೆ? ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ x? cos θ. y ವ್ಯಾಲ್ಯೂ ಎಷ್ಟು? ಈಗ ಮಾಡ್ತೀವಿ. ಫ್ರಮ್ ಟ್ರಯಾಂಗಲ್ OAB, AB ಏನಪ್ಪ ಅಂದ್ರೆ ಅಪೋಸಿಟ್ ಟು θ, sin θ ಕ್ಯಾಲ್ಕುಲೇಟ್ ಮಾಡ್ತೀನಿ. sin θ ಅಂದ್ರೆ ಎಷ್ಟು ಬರ್ತದೆ? sin θ ಅಂದ್ರೆ ಅಪೋಸಿಟ್ ಬೈ ಹೈಪಾಟನಸ್ y ಡಿವೈಡೆಡ್ ಬೈ 1. ಡಿವೈಡೆಡ್ ಬೈ 1 ಇದ್ದು ಅಷ್ಟೇ, ಬಿಟ್ಟು ಅಷ್ಟೇ. therefore y is equal to sin θ. ಸೊ ಪಾಯಿಂಟ್ P ಎಷ್ಟಾಗುತ್ತೆ? x, y ಅಥವಾ cos θ, sin θ ಅಂತ ಬರೀಬಹುದು. ಅದನ್ನ ನಾವು ಪೋಲಾರ್ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪೋಲಾರ್ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್. ಆಫ್ ಕೋರ್ಸ್ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದಿ ಡಿರೈವೇಶನ್. ಈ ಡಿರೈವೇಶನ್ ಅವಶ್ಯಕತೆ ಇಲ್ಲ, ಆದ್ರೆ ಹೆಂಗ್ ಬರೀತೀನಿ ಅಂತ ಜ್ಞಾಪಕ ಇಟ್ಕೊಂಡಿರ್ಬೇಕು ನಾನು. ಸೊ ಪಾಯಿಂಟ್ P ಗೆ x, y ಅಂತ ಬರೆದ್ರೆ ಅದನ್ನ ಕಾರ್ಟೀಷಿಯನ್ ಫಾರ್ಮ್ ಅಂತ ಕರಿತೀನಿ. x, y ಬದಲಾಗಿ cos θ ಮತ್ತೆ sin θ ಅಂತ ಬಂದ್ರೆ ಪೋಲಾರ್ ಫಾರ್ಮ್ ಅಂತ ಬರೀತೀವಿ ನಾವು ಅದನ್ನ. ಅರ್ಥ ಆಗ್ತಿಲ್ವಾ? ಸೊ ನಾವು ಸರ್ಕ್ಯುಲರ್ ಮೆಜರ್ಮೆಂಟ್ ಬರೀಬೇಕಾದ್ರೆ P ಗೆ ಪಾಯಿಂಟ್ x, y ಅಂತ ಬರೀಬಾರ್ದು. cos θ, sin θ. ಇದು ಅಷ್ಟೇ, cos θ, sin θ, cos θ, sin θ and so on. ಸೊ ಪಾಯಿಂಟ್ P ನ ಪೋಲಾರ್ ಕೋಆರ್ಡಿನೇಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ನಾನು. ಅದನ್ನ ಜ್ಞಾಪಕ ಇಟ್ಕೊಂಡಿದ್ರೆ ಸಾಕು. ವಾಟ್ ಆರ್ ಪೋಲಾರ್ ಕೋಆರ್ಡಿನೇಟ್ಸ್? P cos x, sin x. ಕಾರ್ಟೀಷಿಯನ್ ಫಾರ್ಮ್ ಅಂದ್ರೆ x, y. ಪೋಲಾರ್ ಫಾರ್ಮ್ ಅಂದ್ರೆ P ಬರೆದ್ರೆ cos θ, sin θ ಅಂತ ಬರೀಬೇಕು. ದಟ್ ಇಸ್ ಕಾಲ್ಡ್ ಆಸ್ ದಿ ಪೋಲಾರ್ ಫಾರ್ಮ್ ಆಫ್ ದಿ ರೆಪ್ರೆಸೆಂಟಿಂಗ್ ಎ ನಂಬರ್ ಅಂತ ಕರಿತೀನಿ ನಾನು. ಈಗ ನೋಡೋಣ, ಲೆಟ್ ಮಿ ಕಮ್ ಬ್ಯಾಕ್ ಟು ದಿ ಡಿರೈವೇಶನ್ ಮಾಡೋಣ ವಾಪಸ್. Now in this derivation I will give the explanation. First ನಾನು ಸರ್ಕಲ್ ಕನ್ಸಿಡರ್ ಮಾಡಿದ್ದೀನಿ. ಡಯಾಗ್ರಾಮ್ ಬಂದಿದೆ ಆಲ್ರೆಡಿ. Look at this now. Let us consider
a point, a unit circle ಅಂತ a unit circle. What do you mean of unit circle? Unit circle ಅಂದ್ರೆ ಏನಂತ? Radius is equal to 1 unit ಇರ್ತದೆ. Radius is equal to 1. ಅಂದ್ರೆ ಯಾವುದು ಗೊತ್ತಾ? ಇದು 4 ಅಂತ ತಗೊಂಡ್ರೆ OP4, this is the value of 1 ಆಗಿರುತ್ತೆ. So x, y ಅಂದ್ರೆ ಇದರಲ್ಲಿ x ವ್ಯಾಲ್ಯೂ ಎಷ್ಟಿರ್ತದೆ? 1 ಇರುತ್ತೆ. y ವ್ಯಾಲ್ಯೂ ಎಷ್ಟಿರ್ತದಪ್ಪ ಅಂದ್ರೆ there is no point on y axis, it is always be 0 ಇರ್ತದೆ. Therefore P4 ಪಾಯಿಂಟ್ ಎಷ್ಟಿರ್ತದೆ? 1, 0. ಅರ್ಥ ಆಗ್ತಲ್ವಾ? ದಿಸ್ ಈಸ್ ಎ ಪಾಯಿಂಟ್ ಪ್ಲೇಸ್ ಆನ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಇದೆ. ಯಾವಾಗಲೂ ಸಹ ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಇದ್ರೆ ಅದರ y ವ್ಯಾಲ್ಯೂ 0 ಆಗಿರುತ್ತೆ. ಬಟ್ ಇಟ್ಸ್ ಎ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್, ಅದು y ವ್ಯಾಲ್ಯೂ 0, x ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್. ಇದು ರೇಡಿಯಸ್ ಆಫ್ ದಿ ಸರ್ಕಲ್. ಬಿಕಾಸ್ ದಿ ರೇಡಿಯಸ್ ಇಸ್ 1, ದಿ ಪಾಯಿಂಟ್ ಇಸ್ 1, 0. Okay, next. Let P1 is a point, okay, which makes an angle x, at the center, okay. Therefore P1 coordinate ಎಷ್ಟಿರ್ತದೆ? Coordinate of P1 ಎಷ್ಟಿರ್ತಪ್ಪ ಅಂದ್ರೆ as usual I told you it should be cos theta, sin theta. ಇಲ್ಲಿ x ಇರೋದಕ್ಕೋಸ್ಕರ this is nothing but cos x, sin x ಆಗಿರುತ್ತೆ. P1 ಎಷ್ಟಪ್ಪ? This is cos x, sin x. Okay, next P2 ಏನಾಗುತ್ತೆ? P2 ಇದೆಷ್ಟಿರ್ತದೆ ನೋಡ್ರಿ, ಇಲ್ಲಿಂದ ಇಲ್ಲಿ ಪೂರ್ತಿ ಆಂಗಲ್ ಎಷ್ಟಿರ್ತದೆ ನೋಡ್ರಿ. ಈಗ P1 OP2 is y. Okay, let P1 OP2 ಇದೆಷ್ಟಿರ್ತದಪ್ಪ ಅಂದ್ರೆ ಆಂಗಲ್ y ಇರುತ್ತೆ. ಯಾವ್ದು ನೋಡ್ರಿ, ಜ್ಞಾಪಕ P1 OP2 ಇದೆಷ್ಟಿರ್ತದಪ್ಪ ಅಂದ್ರೆ this is the value of y. ಇಲ್ಲಿಂದ ಇಲ್ಲಿಗೆ ಪೂರ್ತಿ ಕನ್ಸಿಡರ್ ಮಾಡಿ ಎಷ್ಟಾಗ್ತದೆ? ಇದು x, ಇದು y, x plus y ಆಗುತ್ತೆ. Therefore P4 OP2 ಇದಿಷ್ಟು ಸೇರಿಸಿದ್ರೆ ಎಷ್ಟಾಗುತ್ತಪ್ಪ ಅಂದ್ರೆ this is nothing but x plus y is the angle. So P2 ಎಷ್ಟಿರ್ತದೆ ಅಂದ್ರೆ x plus y. So P2 ಎಷ್ಟಾಗುತ್ತೆ ಪಾಯಿಂಟ್? ಈಗ P2 is equal to cos of x plus y, sin of x plus y ಆಗಿರುತ್ತೆ. Got it? This is the point of P2. P2 ಎಷ್ಟಿದೆ? cos of x plus y, sin of x plus y is the value. Coordinate of P2. P3 consider ಮಾಡ್ತೀವಿ. Look at this now. ಇದು y ಆದ್ರೆ this will be minus y. ಇದು minus y ಆಗಿರುತ್ತೆ. So ನಾನು ಏನು ಹೇಳ್ಬೋದು? P4 OP3 is equal to minus y. P4 OP3 is equal to minus y. Therefore P3 ಎಷ್ಟಿದೆ ಪಾಯಿಂಟ್? ಕೋಆರ್ಡಿನೇಟ್ ಆಫ್ P3 ಎಷ್ಟು? ಈಗ ಇದು ಮೈನಸ್ y ಆದ್ರೆ P3 ಪಾಯಿಂಟ್ ಎಷ್ಟು ಬರ್ತದಪ್ಪ? cos of minus y, sin of minus y ಇರುತ್ತೆ. cos of minus y, sin of minus y. cos of minus y, sin of minus y. Got it? Look at the first stage of the proof. R marks ಗೆ ಬಹಳ ಮುಖ್ಯವಾಗಿರತಕ್ಕಂತ ಡಯಾಗ್ರಾಮ್, ಇಂಪಾರ್ಟೆಂಟ್ ಥಿಯರಮ್. ಸೊ ಇದನ್ನ ನಾವು ಏನು ಕರಿತೀವಿ? ಕಾಂಪೌಂಡ್ ಆಂಗಲ್ ಅಂತ ಕರಿತೀವಿ. ಸೊ ಫಸ್ಟ್ ನಾನು ಏನು ಮಾಡಿದ್ದೀನಿ ಅಂದ್ರೆ ಐ ಹ್ಯಾವ್ ಟೇಕನ್ ಎ ಯೂನಿಟ್ ಸರ್ಕಲ್, ಅಂದಮೇಲೆ ಇದು 1, 0 ಆಗಿರುತ್ತೆ. P1 P2 P3 ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. P1 ಗೆ ಇದು x ಆದ್ರೆ cos x, sin x. ಇದು y ಇರ್ತದೆ, ಇದು ಪೂರ್ತಿ x plus y ಇರುತ್ತೆ. cos of x plus y, sin of x plus y. ಇದು minus y ಆದ್ರೆ cos of minus y, sin of minus y. That's all. The first condition is over. Now for my reference I am joining these two points. ಈ ಎರಡು ಪಾಯಿಂಟ್ ನ ಜಾಯಿನ್ ಮಾಡಿದ್ದೀನಿ. ಯಾವುದು? P1 ಮತ್ತೆ P2 ಒಂದು. ಸೊ ನೆಕ್ಸ್ಟ್ ಯಾವ ಜಾಯಿನ್ ಮಾಡಿದ್ದೀನಿ? P2 ಮತ್ತೆ P4 ಜಾಯಿನ್ ಮಾಡಿದ್ದೀನಿ.
So join P1 P3 and P2 P4 close. ಇವಾಗ ನಮಗೆ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಸಿಗುತ್ತೆ. ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಯಾವ್ಯಾವ ಗೊತ್ತಾ? ಲುಕ್ ಅಟ್ ದಿಸ್. ಐ ಕ್ಯಾನ್ ಸಿ ದಿ ಡಯಾಗ್ರಾಮ್. ಹೇಳ್ಬೋದಾ? ಓ ಇದು ನಾಲ್ಕು ಬರ್ದಿಲ್ಲ ನಾನು. ಓ ಪಾಯಿಂಟ್ ಅದು ಓ P1 P3 ಓ P1 P3 and ಇನ್ನೊಂದು ಯಾವುದು ಓ P2 P4 ಓ P2 P4 are ಎಂತ ಟ್ರಯಾಂಗಲ್ಸ್ ಅಪ್ಪ ಅವು? those are known as ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರೀತಾರೆ. ಏನಕ್ಕೆ? ಅದರ ಸೈಡ್ಸ್ ಈಕ್ವಲ್ ಆಗಿದೆ. ಸೈಡ್ಸ್ ಈಕ್ವಲ್ ಆಗಿದೆ. ಹೆಂಗ್ ಬರ್ತದೆ ಗೊತ್ತಾ? ನೋಡಿ, ಓ P4 ರೇಡಿಯಸ್ ತಾನೆ, ದಿಸ್ ಶುಡ್ ಬಿ ಇಸ್ ಈಕ್ವಲ್ ಟು ಓ P1. ಇವೆರಡು ಈಕ್ವಲ್ ಆಗಿದೆ. ನೆಕ್ಸ್ಟ್ ಓ P2 ಇದು ರೇಡಿಯಸ್, ಓ P3 ಅದು ರೇಡಿಯಸ್, ಅವೆರಡು ಈಕ್ವಲ್ ಆಗುತ್ತೆ. ಅಂದ್ರೆ ರಿಮೈನಿಂಗ್ ಸೆಟ್ಸ್ ಈಕ್ವಲ್ ಆಗಿರಲೇಬೇಕು. ರಿಮೈನಿಂಗ್ ಸೆಟ್ಸ್ ಯಾವುದು? P1 P3 P2 P4 must be equal. Okay, are similar triangles. Therefore, the distance P1 P3 is equal to P2 P4 ಆಗಿರುತ್ತೆ. P1 P3 is equal to P2 P4. This is the very important condition. Second stage of the proof. P1 P3 is equal to P2 P4. First time ಏನು ಮಾಡಿದ್ದೀನಿ? ಸರ್ಕಲ್ ಪಾಯಿಂಟ್ಸ್ ಬರ್ದಿದ್ದೀನಿ. ನೆಕ್ಸ್ಟ್ ಕಂಡೀಷನ್ ಏನು ಮಾಡಿದ್ದೀನಿ? ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ಈಕ್ವಲ್ ಸೈಡ್ಸ್ ತಗೊಂಡಿದ್ದೀನಿ. P1 P3 is equal to P2 P4 ಅಂತ ತಗೊಂಡಿದ್ದೀನಿ ನಾನು. ಅಥವಾ ಸ್ಕ್ವೇರ್ ಮಾಡಿದ್ರೆ P1 P3 ಹೋಲ್ ಸ್ಕ್ವೇರ್ is equal to P2 P4 ಹೋಲ್ ಸ್ಕ್ವೇರ್ ಆಗುತ್ತೆ. ಮುಗಿತು. Call this as equation 1, best option. ನೆಕ್ಸ್ಟ್ ಕಡೆ ಏನು? ಐ ವಾಂಟ್ ಟು ಕ್ಯಾಲ್ಕುಲೇಟ್ P1 P3 and P2 P4. ಎರಡು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ. ಓಕೆ, shall I find P1 P3? You should make use the distance formula. Distance formula. Look at this now. ಇದು ಪಾಯಿಂಟ್ P1, ಇದು ಪಾಯಿಂಟ್ P3. ಇವೆರಡು ಪಾಯಿಂಟ್ ಮಾತ್ರ ಚೆಕ್ ಮಾಡ್ಕೊಳ್ಳಿ. ರೂಟ್ ಆಫ್ x2 minus x1 whole square cos x minus cos of minus y whole square cos x minus cos of minus y whole square plus y2 minus y1 sin x minus sin of minus y sin x minus sin of minus y whole square. Got it? ನನಗೆ P1 P3 whole square ಬೇಕೇನೆ. P1 P3 whole square is equal to, look at the things now. ನಾನು ಏನು ಯೂಸ್ ಮಾಡಿದ್ದೀನಿ? I am making use the distance formula. x1 minus x2 whole square y1 minus y2 whole square ಬರ್ತೀನಿ ಅಷ್ಟೇ. ಏನು ಚೇಂಜ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಯಾವ ಪಾಯಿಂಟಲ್ಲಿ ಅರ್ಥ ಆಗಿರಲ್ವೋ ಆ ಪಾಯಿಂಟ್ನ ನನಗೆ ಒಂದ್ಸಲಿ ಡೌಟ್ ಒಂದು ಫೋಟೋ ತೆಗೆದು ಕಳಿಸ್ರಿ. ಐ ವಿಲ್ ಎಕ್ಸ್ಪ್ಲೇನ್ ದೋಸ್ ಥಿಂಗ್ಸ್ ಅಗೇನ್. ನಾವು ವಾಟ್ ವಿಲ್ ಹ್ಯಾಪನ್ ನೌ? P1 P3 whole square ಬೇಕಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿರುತ್ತೆ. ಮಿಕ್ಕಿದ್ದು ಇಷ್ಟು ಬರ್ತದೆ. cos x minus cos of minus theta is plus cos theta cos y whole square. Okay, plus sin x sin of minus theta ಅಂದ್ರೆ minus sin theta minus of minus plus sin y whole square. Right, look at this now. Cos of minus y is plus cos y, sin of minus theta is minus sin theta ಆಗಿರುತ್ತೆ. ಎಕ್ಸ್ಪ್ಯಾಂಡ್ ಮಾಡಿ P1 P3 whole square is equal to ಎಷ್ಟು ಬರ್ತೋಣ? a square plus b square cos square y is a minus whole square formula minus 2ab 2 cos x into cos y. ಮುಗಿತಾ? a minus b whole square, a square plus b square minus 2ab. ಇದು a plus b whole square plus, right? I'll expand that. a square sin square x plus sin square y plus 2ab 2 sin x into sin y. Add these two things now. ಎಷ್ಟಾಗುತ್ತೆ?
ಅಬ್ಸರ್ವ್ ದಿಸ್ ಕ್ಲಿಯರ್ಲಿ. cos square x plus sin square x ಅಂದ್ರೆ ಎಷ್ಟಪ್ಪ 1. cos square y plus sin square ಎಷ್ಟು 1. ಇವೆರಡರಲ್ಲಿ +2 ಕಾಮನ್ ತೆಗಿತೀವಿ ನೋಡೋಣ, ಅಥವಾ -2 ಕಾಮನ್ ತೆಗಿಬಿಟ್ಟು ನೋಡೋಣ. -2 ಕಾಮನ್ ತೆಗೀರಿ, ಮಿಕ್ಕಿದ ಎಷ್ಟು ಬರುತ್ತೆ ನೋಡೋಣ. -2 ಕಾಮನ್ ತೆಗೆದ್ರೆ ಪ್ಲಸ್ cos x plus cos x cos y ಬಂದಿರ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ 2 ಕಾಮನ್ ತೆಗೆದಿದ್ದೀನಿ, sin x sin y ಉಳಿದಿದೆ. Now shall I write that? Therefore your P1 P3 whole square is equal to P1 P3 whole square is equal to ಎಷ್ಟು ಬರುತ್ತಪ್ಪ ಅಂದ್ರೆ 1 plus 1 ಎಷ್ಟು 2 minus 2 into cos x cos y minus sin x sin y. sin x sin y equation 2 ಅಂತ re-explain once again. Let's explain ಮಾಡ್ತೀನಿ ನೋಡಿ ನಾನು. ಫಸ್ಟ್ ಡಯಾಗ್ರಾಮ್ ಪಾಯಿಂಟ್, ಅದಾದ್ಮೇಲೆ ಸಿಮಿಲರ್ ಟ್ರಯಾಂಗಲ್, ಅದಾದ್ಮೇಲೆ P1 P3 ಯೂಸ್ ದಿ ಡಿಸ್ಟೆನ್ಸ್ ಫಾರ್ಮುಲಾ a minus b whole square a plus b whole square simplification. That's all. Next ನಾನು ಏನು ಕ್ಯಾಲ್ಕುಲೇಟ್ ಮಾಡಬೇಕು? I want to calculate P2 P4, right? P2 P4 is equal to square root of, now what is the P2 P4? Look at the point. This is your P2 and this is your P4. Correct? Now cos of x plus y, x2 minus of x1, cos of x plus y whole square, plus y2 minus y1, 0 minus of sin of x plus y whole square. Right? Look at this now. x2 minus x1 whole square, y2 minus y1 whole square. Got it? Now P2 P4 should be is equal to whole square ಬರ್ದಾಗ ಎಷ್ಟು ಬರ್ತದೆ? whole square ಬಂದ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿರುತ್ತೆ ಅಷ್ಟೇ. 1 minus cos of x plus y whole square plus ರೂಟ್ ಬಿಟ್ ಬರಿತಾ ಇದ್ದೀನಿ, 0 ಮೇಲೆ ಅಷ್ಟು ಕಳೆದ್ರೆ ಅಷ್ಟೇ ಇರ್ತದೆ ಅಷ್ಟೇ, ಮೈನಸ್ sin of x plus y whole square. Shall I expand the result? P2 P4 whole square is equal to a square is 1 plus b square plus cos of x plus y whole square ಅಂದ್ರೆ cos square x plus y ಇರುತ್ತೆ, minus 2ab minus 2 into 1 ಅಂದ್ರೆ 2 cos of x plus y, correct? minus 2ab, is it right? a square plus b square minus 2ab ಬರ್ತದೆ. ಸೆಕೆಂಡ್ ಒನ್ ಯಾವುದು? ಮೈನಸ್ ಸೋಲ್ಸ್ ಇಂದ ಪ್ಲಸ್ ಇರ್ತದೆ, ಪ್ಲಸ್ sin square x plus y ಬರುತ್ತೆ. look at the value, cos square x plus y sin square x plus y ಆಡ್ ಮಾಡಿದ್ರೆ 1 ಬರುತ್ತೆ. ಈ 1 ಹಂಗೆ ಇಟ್ಕೊಳ್ಳಿ, cos square x plus y plus sin square x plus y ಅಂದ್ರೆ 1, ಮಿಕ್ಕಿದ್ದು ಉಳಿದಿದೆ ಎಷ್ಟು? minus twice cos of x plus y ಉಳಿದಿರುತ್ತೆ, plus 1 sorry get cancel, 1 plus 1 ಅಂದ್ರೆ ಎಷ್ಟಪ್ಪ? 2 minus 2 cos of x plus y. remember this is equation 3. ಸೊ ನನಗೆ ಫಸ್ಟ್ ನಾನು ಏನು ಮಾಡಿದ್ದೀನಿ, ನಾನು ಒಂದು ಸರ್ಕಲ್ ತಗೊಂಡಿದ್ದೀನಿ, ಯೂನಿಟ್ ಸರ್ಕಲ್, ಪಾಯಿಂಟ್ಸ್ ಅದರ ಕೋಆರ್ಡಿನೇಟ್ಸ್ ಕಂಡುಹಿಡಿದಿದ್ದೀನಿ. ನೆಕ್ಸ್ಟ್ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ನಲ್ಲಿ P1 P3 is equal to P2 P4 ಬರೆದಿದ್ದೀನಿ. ಮೂರನೇದು P1 P3 ಡಿಸ್ಟೆನ್ಸ್ ಫಾರ್ಮುಲಾ, P2 P4 ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ, ಸಿಂಪಲ್ ಲಾಜಿಕ್. And now look at the last stage of the proof. From equation 1, 2 and 3, 1, 2 and 3 ಮೂರು equations ನ ಕಂಪೇರ್ ಮಾಡ್ತಾ ಇದ್ದೀನಿ. ಎಷ್ಟು ಬರ್ಬೋದು ಹೇಳ್ತೀರಾ? equation 1 ನಲ್ಲಿ P1 P3 whole square
P1 P3 whole square is 2 minus 2 into cos x cos y minus sin x sin y equals P2 P4 whole square. This is the value. P2 P4 2 minus 2 into cos of x plus y. You cancel ಮಾಡಲಾ? Shall I write the remaining? First RHS ಬರ್ತೀನಿ ನೋಡಿ. Minus 2 cos of x plus y is equal to ಇಲ್ಲಿ minus 2 into cos x cos y minus sin x sin y. Right? Shall I cancel minus 2 on both this side? Now look at the remaining term. Cos of x plus y is equal to minus 2 cancel ಆಗುತ್ತೆ. Cos x into cos y minus sin x into sin y. Observe this. This is your derivation. Even derivation, and this is the most important for 6 marks. 6 marks के ಬಹಳ ಮುಖ್ಯವಾಗಿರ್ತಕ್ಕಂಥ derivations. ವಿದ್ಯಾರ್ಥಿಗಳ ಫಸ್ಟ್ ಇಂದ ನೋಡಿ ಸೆಲೆಕ್ಟ್ I will explain you once again. ಕಂಪಲ್ಸರಿ 100% ಎಕ್ಸಾಮ್ ಅಲ್ಲಿ ಇದ್ದೇ ಇರ್ತದೆ. 6 ಮಾರ್ಕ್ಸ್ ಇರ್ತದೆ. ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾವ ಸ್ಟೇಜಲ್ಲಿ ಗೊತ್ತಾಗಿಲ್ವೋ ಆ ಸ್ಟೇಜ್ನಲ್ಲಿ ನನಗೆ ಒಂದು ಫೋಟೋ ತೆಗೆದು ಕಳಿಸಿ. ಅಂಡ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಅಗೇನ್ ಅಂಡ್ ಅಗೇನ್. ರೈಟ್? ಅರ್ಥ ಆಗುತ್ತಲ್ವಾ? ಇದನ್ನ ನಾವೇನು ಕರಿತೀವಿ? ಕಾಂಪೌಂಡ್ ಆಂಗಲ್ ಅಂತ ಕರಿತೀವಿ. ಕಾಂಪೌಂಡ್ ಆಂಗಲ್ ಏನಪ್ಪ ಅಂದ್ರೆ ದಿ ಆಂಗಲ್ಸ್ ವಿಚ್ ಆರ್ ಇನ್ ದಿ ಫಾರ್ಮ್ ಆಫ್ x plus y. sin of x plus y, cos of x plus y, tan of x plus y, ಇವನ್ನೆಲ್ಲ ಕಾಂಪೌಂಡ್ ಆಂಗಲ್ಸ್ ಅಂತ ಕರೀತಾರೆ. ಪ್ರೂಫ್ ನ 3 ಸ್ಟೇಜ್ ಅಲ್ಲಿ ಬರೀತೀವಿ. ಮೊದಲನೇ ಸ್ಟೇಜ್ ಪಾಯಿಂಟ್ಸ್, ಎರಡನೇ ಸ್ಟೇಜ್ ಸಿಮಿಲರ್ ಟ್ರಯಾಂಗಲ್ಸ್, ಮೂರನೇ ಸ್ಟೇಜ್ P1 P3 P2 P1 ನ ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ಸ್ ಆಲ್. ರೈಟ್? ಅರ್ಥ ಆಗುತ್ತಲ್ವಾ? Hope you did understand these things. This is the most important derivation for you for 6 marks, and we shall continue few more expressions just like this now. So ಬಹಳ ಮುಖ್ಯವಾಗಿರ್ತಕ್ಕಂಥ ಥಿಯರಮ್ ಇದು. ಜಸ್ಟ್ ರೈಟ್ ಡೌನ್ ಒಂದು ಸ್ಕ್ರೀನ್ ಶಾಟ್ ತೆಗೆದು ನೀಟಾಗಿ ಬರೆಯಲಿ, ಒಂದ್ಸಲಿ ಗೊತ್ತಾಗುತ್ತೆ. ಓಕೆ? ರೈಟ್?